ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ತನುಭಾವಾದಿಡಮೋ ಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವೇ ವೈಷ್ಣವೀ ದೇವರೇಂದ್ರವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ರೂಪದ ಚಿಂತನೆಯನ್ನು ಅಮೃತ, ಅಭಯ, ಕ್ಷೇಮ ಎಂಬಂತಹ ರೂಪಗಳು, ಈ ಮೂರೂ ರೂಪಗಳು ಕೂಡ ಮೂರು ಲೋಕಗಳಲ್ಲಿ ಭಗವಂತ ಇದನ್ನು ಇಟ್ಟಿದ್ದಾನೆ. ಈ ರೂಪದ ಉಪಾಸನೆಯನ್ನು ಯಾಕೆ ಮಾಡಬೇಕು ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ಹೇಳುವಂತಹ ರೀತಿ, ಯಾಕೆ ಇದನ್ನು ನಾವು ಉಪಾಸನೆ ಮಾಡಬೇಕು, ಅಮೃತ, ಕ್ಷೇಮ, ಅಭಯ ಎಂಬಂತಹ ರೂಪದ ಉಪಾಸನೆಯನ್ನು ಯಾಕೆ ಮಾಡಬೇಕು ಅಂತ ಕೇಳಿದರೆ, ಕವಿಭಿರೀಡಿತ ಜ್ಞಾನಿಗಳು ಇದನ್ನು ಉಪಾಸನೆ ನಡೆಸ್ತಾರೆ. ಯಾಕೆ ಉಪಾಸನೆ ಮಾಡ್ತಾರೆ? ನಮಗೆ ಅಮೃತತ್ವ ಬೇಕು, ನಮಗೆ ಕ್ಷೇಮ ಆಗಬೇಕು, ನಮಗೆ ಅಭಯ ಬೇಕು ಅಂತಾದರೆ ಭಗವಂತನ ರೂಪಗಳ ಉಪಾಸನೆಯನ್ನು ನಡೆಸಬೇಕು ಎಂಬುದಾಗಿ ಹೇಳಿ, ಅದಾದ ಮೇಲೆ ಭಗವಂತನ ದೊಡ್ಡದಾದಂತಹ ಒಂದು ಮಹತ್ವವನ್ನು ಜಗನ್ನಾಥದಾಸರು ಹೇಳ್ತಾರೆ. ವಂಶಭಾಗಲು ಬೆಲೆಯ ಕಂಡು ನರಾಂಸದಲ್ಲಿ ಶೋಭಿಪುದು ಭಾಗದ ವಂಶ ಪಾಶದಿ ಕಟ್ಟಿ ಏರುವ ಡೊಂಬ ಮಸ್ತಕಕ್ಕೆ ಕಂಸಮರ್ದನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನಿಂದ ಹಂಸಕರಿಗೆ ಭವಗುಣದಿ ಬಂಧಿಸುವ. ಭಗವಂತನನ್ನ ಚಿಂತನೆ ಯಾಕೆ ಮಾಡಬೇಕು? ದೇವರನ್ನು ಯಾಕೆ ನಾವು ಉಪಾಸನೆ ಮಾಡಬೇಕು? ದೇವರನ್ನು ಯಾಕೆ ನಾವು ಸ್ತೋತ್ರ ಮಾಡಬೇಕು? ಮುಖ್ಯವಾಗಿ ನಮಗೆ ದೇವತಾ ಉಪಾಸನೆ, ದೇವತಾ ಚಿಂತನೆ ಯಾಕೆ ಅಂತ ಕೇಳಿದರೆ, ಅದನ್ನು ಜಗನ್ನಾಥದಾಸರು ಹೇಳುತ್ತಾರೆ. ವಂಶಭಾಗಲು ಬೆಲೆಯ ಕಂಡು. ವಂಶ ಅಂತ ಹೇಳಿದರೆ ಬಿದಿರಿಗೆ ವಂಶ ಅಂತ ಹೆಸರಿದೆ. ಬಿದಿರನ್ನು ನಾವು ವಂಶ ಶಬ್ದದಿಂದ, ಸಂಸ್ಕೃತದಲ್ಲಿ ವಂಶ ಅಂತ ಹೇಳಿದರೆ ಆ ಬಿದಿರನ್ನು ಕರೀತಾರೆ. ಯಾಕೆ ಅದನ್ನು ಇಲ್ಲಿ ಹೇಳ್ತಾರೆ? ಏನಾಗ್ತದೆ ಕೇಳಿದರೆ, ವಂಶಭಾಗಲು ಒಳ್ಳೆಯ ಒಂದು ಬಿದಿರನ್ನು ಸರಿಯಾಗಿ ಅದನ್ನು ಯಾವುದೋ ಒಂದು ಉಪಯೋಗಕ್ಕೆ ಮಾಡಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಅವನೇನು ಮಾಡ್ತಾನೆ ಅಂತ ಕೇಳಿದರೆ, ಬೆಲೆಯ ಅದನ್ನು ಒಂದು ಬೇಕಾಗಿರತಕ್ಕೆ ಯಾವುದಕ್ಕೋಸ್ಕರವಾಗಿ ಅಂತ ಕೇಳಿದರೆ, ಒಂದ ಪಲ್ಲಕ್ಕಿ ಇತ್ಯಾದಿಗಳಿಗೆ ಅಥವಾ ಇನ್ನಿತರ ಪ್ರಯೋಜನವನ್ನು ಇಟ್ಟುಕೊಂಡು ಅದನ್ನು ಉಪಯೋಗಿಸಿಕೊಳ್ತಾನೆ. ಅದರಲ್ಲಿ ವಂಶಭಾಗಲು ಬೆಲೆಯ ಕಂಡು ಆ ಬಿದಿರು ಬಾಗಿತು ಅಂತಾದರೆ ವಿಶೇಷವಾದಂತಹ ಅದರಲ್ಲಿ ಮಹತ್ವ ಪಡ್ಕೊಳ್ತದೆ. ಅದನ್ನು ದೇವತಾ ಉಪಯೋಗಕ್ಕೆ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಅದರಲ್ಲಿ ನಾವು ಅದನ್ನು ಉಪಯೋಗಿಸಿಕೊಳ್ತೇವೆ. ಅದನ್ನೇ ದೇವರ ಏನು ಉತ್ಸವಾದಿಗಳನ್ನು ಮಾಡಲಿಕ್ಕೆ, ಅದರಲ್ಲಿ ನಾವು ದೇವತಾ ಪ್ರತಿಷ್ಠೆಯನ್ನು ಮಾಡಿ ದೇವರನ್ನು ಇಟ್ಟು ಅದರಲ್ಲಿ ನಾವು ಉತ್ಸವಾದಿಗಳನ್ನು
ಹೊರಗಿನ ಬೇಕಾದಂತಹ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸಿಕೊಳ್ತೇವೆ. ಅದೇ ರೀತಿಯಾಗಿ ಅದು ತುಂಬ ಶೋಭಾಯಮಾನವಾಗ್ತದೆ. ಅದೇ ರೀತಿಯಾಗಿ ಒಂದು ವೇಳೆ ನೀವು ಏನೂ ಕೂಡ ಅದು ವಿಪರೀತವಾಗಿ ಒಂದು ಯಾವುದೇ ರೀತಿಯಾದಂತಹ ಬಾಗುವಿಕೆಯನ್ನು ಹೊಂದಿಲ್ಲ ಅಂತಾದರೆ ಅದು ಯಾರೂ ಕೂಡ ಅದನ್ನು ಉಪಯೋಗಕ್ಕೆ ಮಾಡೋದಿಲ್ಲ. ಅದೇ ರೀತಿಯಾಗಿ ಹೇಳ್ತಾರೆ ಅದು ಏನು ಅದನ್ನು ನಾವು ಬಿಸಾಡಿ ಬಿಡ್ತೇವೆ. ಯಾವುದು ಆ ಬಿದಿರು ಉಪಯೋಗಕ್ಕೆ ಬರೋದಿಲ್ಲ, ಏನು ಮಾಡಿದ್ರೂ ಕೂಡ ಆ ಬಾಗುವಿಕೆ ಎಂಬುದು ಇರೋದಿಲ್ವೋ ಅಂತಹ ಬಿದಿರನ್ನು ನಾವು ವ್ಯರ್ಥ ಅಂತ ಹೇಳಿಕೊಂಡು ಅದನ್ನು ನಾವು ಬಿಸಾಡ್ತೇವೆ. ಅದೇ ರೀತಿಯಾಗಿ ಹೇಳ್ತಾರೆ ಕಂಸಮರ್ದನ ದಾಸರಿಗೆ, ಕಂಸಮರ್ದನಾದಂತಹ ಭಗವಂತನ ದಾಸರಿಗೆ ಏನು ಮಾಡಬೇಕು? ನಿಸ್ಸಂಶಯದಿ ಯಾರು ಭಗವಂತನ ದಾಸರು ಅಂತ ಇದ್ದಾರೆ, ಭಗವಂತನನ್ನು ಏಕಾಂತವಾಗಿ ಭಕ್ತಿಯಿಂದ ಯಾರು ಅವನನ್ನು ಉಪಾಸನೆ ಮಾಡಿ, ಯಾರು ಅವನನ್ನು ತುಂಬ ಅತ್ಯುತ್ಕಟವಾದಂತಹ ಭಕ್ತಿಯಿಂದ ಯಾರು ಅವನನ್ನು ಪೂಜಾದಿಗಳನ್ನು, ಅವನ ಉಪಾಸನಾದಿಗಳನ್ನು, ಅವನ ಸ್ತೋತ್ರಾದಿಗಳನ್ನು, ಅವನನ್ನು ಕುರಿತು ತುಂಬ ಭಕ್ತಿಪರವಶರಾಗಿ ಯಾರು ಪ್ರಾರ್ಥನೆಯನ್ನು ಮಾಡ್ತಾರೆ ಅಂಥವರಿಗೆ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ನಾನು ವಿದ್ವಾಂಸ, ನಾನೇ ಜ್ಞಾನಿ ಎಂಬುದಾಗಿ ಇಟ್ಟುಕೊಂಡ್ರೆ ದುರಹಂಕಾರಕ್ಕೆ ಪ್ರಯೋಜನವೇ ಇಲ್ಲ. ಅದಕ್ಕೋಸ್ಕರ ಹೇಗಿರಬೇಕು? ನಿಸ್ಸಂಶಯದೆ ವಂದಿಸದೆ ಯಾರು ಜ್ಞಾನಿಗಳಿದ್ದಾರೆ ಅಂಥವರಿಗೆ ವಂದನೆಯನ್ನು ಮಾಡದೆ ಯಾವುದೇ ರೀತಿಯಾದಂತಹ ಅಹಂಕಾರವನ್ನು ಪಟ್ಟುಕೊಂಡು ತಾನಿದ್ದ ಅಂತ ಹೇಳಿದ್ರೆ ಅಂಥವನಿಗೆ ಯಾವತ್ತೂ ಕೂಡ ಅವನು ಬೆಲೆ ಬರೋದಿಲ್ಲ. ಹಾಗಿದ್ದರೆ ಒಂದು ಕಡೆಯಲ್ಲಿ ಬೆಲೆ ಬರಬೇಕು, ಒಂದು ಕಡೆಯಲ್ಲಿ ತಾನು ಒಬ್ಬ ಪ್ರತಿಷ್ಠಿತ ಅಂತ ಅನಿಸಿಕೊಳ್ಳಬೇಕು ಅಂತ ಅಂದರೆ ತಾನು ಬಾಗುವಿಕೆ ಎಂಬುದು ಇರಬೇಕು. ಅದಕ್ಕೋಸ್ಕರ ಒಂದು ವೇಳೆ ಅಹಂಕಾರ ಪಟ್ಟರೆ ಭವಗುಣದಿ ಬಂಧಿಸುವ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಸಂಸಾರದಲ್ಲಿ ಅವನನ್ನು ಬಂಧನವಾಗುವಂತೆ, ಸಂಸಾರದಲ್ಲಿಯೇ ಬಿದ್ದು ಒದ್ದಾಡುವಂತೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಮನುಸ್ಮೃತಿಯಲ್ಲಿ ಒಂದು ಮಾತು ಬರ್ತದೆ, ಏನು ಅಂತ ಕೇಳಿದ್ರೆ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ಅಂತ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ, ಯಾರು ಜ್ಞಾನಿಗಳಿರ್ತಾರೆ ಅವರಲ್ಲಿ ತಾನು ತನ್ನ ಅಭಿವಾದನೆಯನ್ನು, ತನ್ನ ಪೂರ್ಣವಾದಂತಹ ಅವರಲ್ಲಿ ಆ ಬಾಗುವಿಕೆಯನ್ನು ತಾನು ಇರಬೇಕು, ತಾನು ಹೊಂದಿಸಬೇಕು. ಅಂಥವನಿಗೆ ಏನಾಗ್ತದೆ ಕೇಳಿದ್ರೆ ನಿತ್ಯಂ ವೃದ್ಧೋಪಸೇವಿನಃ, ಜ್ಞಾನವೃದ್ಧರು ವಯೋವೃದ್ಧರು ಎಲ್ಲರನ್ನೂ ಕೂಡ ತಾನು ಅವರ ಸೇವಾದಿಗಳನ್ನು ಮಾಡಬೇಕು. ಅಂಥವನಿಗೆ ಯಾರು ಆ ಜ್ಞಾನಿಗಳ ಸೇವೆಯನ್ನು ನಡೆಸ್ತಾನೆ, ಯಾರು ಜ್ಞಾನಿಗಳ ಸೇವೆಯನ್ನು ಮಾಡ್ತಾನೆ ಅಂಥವನಿಗೆ ಆಯುರ್ವಿದ್ಯಾ ಯಶೋಬಲಂ, ಅವನ ಈ ಆಯಸ್ಸು, ಅವನ ವಿದ್ಯೆ, ಅವನಿಗೆ ಯಶಸ್ಸು, ಅವನಿಗೆ ಬಲ, ಇದೆಲ್ಲವೂ ಕೂಡ ಅದು ಅಭಿವೃದ್ಧಿಯಾಗ್ತದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಇನ್ನೊಂದು ಮಾತಿದೆ, ಏನು ಅಂತ ಕೇಳಿದ್ರೆ ಊರ್ಧ್ವಂ ಪ್ರಾಣ ಹ್ಯುತ್ಕ್ರಮಂತೆ ಯೂನಸ್ತವಿರ ಆಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ತಾನ್ ಪುನಃ ಪ್ರತಿಪದ್ಯತೆ. ಒಂದು ನಮ್ಮ ಪ್ರಾಣ, ಈ ಪ್ರಾಣ ಹೃದಯ ಭಾಗ ಹೃದ್ಗತವಾಗಿರ್ತದೆ. ಹೃದ್ಗತವಾದಂತಹ ಪ್ರಾಣ ಜ್ಞಾನಿಗಳು ಬಂದಾಗ ಏನಾಗ್ತದೆ ಕೇಳಿದರೆ ಇದು ಇಲ್ಲಿಂದ ಊರ್ಧ್ವಮುಖವಾಗಿ ತಾನು ಪ್ರಯಾಣವನ್ನು ಆರಂಭ ಮಾಡ್ತದೆ. ಊರ್ಧ್ವಮುಖವಾಗಿ ಪ್ರಾಣ ಎಂಬುದು ಹೋಗುವಾಗ ಯಾರು ಜ್ಞಾನಿಗಳು ಅಥವಾ ನಮಗಿಂತ ದೊಡ್ಡವರು ಇತ್ಯಾದಿಗಳು ಬಂದಾಗ ಯಾರು ಅವರಿಗೆ ಎದ್ದು ನಿಂತು ಗೌರವಾದಿಗಳನ್ನು ಕೊಡೋದಿಲ್ಲ ಅಂಥವನ ಪ್ರಾಣ ಏನಾಗ್ತದೆ ಕೇಳಿದರೆ ಅದು ಹೃದಯದಿಂದ ಹೊರಟು ಮೇಲಕ್ಕೆ ಹೋಗಿ ಅದು ಹೊರಟು ಹೋಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅದನ್ನು ನಾವು ಮತ್ತೆ ಪುನಃ ಯಥಾಸ್ಥಿತಿಯಲ್ಲಿ ನಾವು ಅದನ್ನು ಸ್ಥಾಪನೆ ಮಾಡಬೇಕು ಅಂತಾದರೆ ಏನು ಮಾಡಬೇಕು ಅಂತ ಕೇಳಿದರೆ
ಆ ಜ್ಞಾನಿಗಳು ಬಂದಾಗ ಎದ್ದು ನಿಂತುಕೊಳ್ಳುವ ಮೂಲಕವಾಗಿ, ಹಿರಿಯರು ಬಂದಾಗ ಎದ್ದು ನಿಂತುಕೊಳ್ಳುವ ಮೂಲಕವಾಗಿ ಮತ್ತೆ ಪುನಃ ಪ್ರಾಣವನ್ನು ಆ ಹೃದಯದಲ್ಲಿಯೇ ನೆಲೆಯಾಗುವಂತೆ ಮಾಡಬೇಕು ಎಂಬಂತಹ ದೊಡ್ಡ ಸಂದೇಶವನ್ನು ಇಲ್ಲಿ ಜಗನ್ನಾಥದಾಸರು ನಮಗೆ ಕೊಡ್ತಾ ಇದ್ದಾರೆ. ವಂಶಭಾಗಲು ಬೆಲೆಯ ಕಂಡು ಯಾರು ಬಾಗುತ್ತಾನೆ ಅವನಿಗೆ ಬೆಲೆ ಎಂಬುದು ಸಿಗ್ತದೆ. ನೀನು ಶೋಭಿಸುವುದು ಅಂಥವನಿಗೆ ಒಳ್ಳೆ ಶೋಭೆ ಸಿಗ್ತದೆ. ನಾನು ದೊಡ್ಡವನು, ನಾನೇ ತಿಳಿದವನು, ನಾನೇ ವಿದ್ವಾಂಸ ಎಂಬಂತಹ ಅಹಂಕಾರದಿಂದಾಗಿ ನೀನಿದ್ದಿ ಅಂತ ಹೇಳಿದರೆ ನಿನ್ನ ಯಾವ ವಿದ್ಯೆಗಳಾಗಲಿ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ವಂಶ ಪಾಶದಿ ಕಟ್ಟಿ ಏರುವ ಡೊಂಬ ಮಸ್ತಕಕ್ಕೆ, ಯಾರು ಅದನ್ನು ಬಾಗದೆ ತಾನು ಅಹಂಕಾರ ಪಟ್ಟುಕೊಂಡಿರ್ತಾನೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಿದ್ದರೆ ನಾವು ಯಾರಿಗೆ ದಾಸರಾಗಬೇಕು, ನಾವು ಯಾರನ್ನು ನಾವು ಅನುಸರಿಸಬೇಕು ಅಂತ ಕೇಳಿದ್ರೆ ಕಂಸಮರ್ದನ ದಾಸರಿಗೆ. ಕಂಸಮರ್ದನಾದಂತಹ ಕಂಸನನ್ನು ಸಂಹಾರ ಮಾಡಿದಂತಹ ಭಗವಂತ ಅವನು ಉತ್ತಮ. ಅವನ ದಾಸರಿಗೆ, ಭಗವದ್ದಾಸರಿಗೆ, ಯಾರು ಭಗವಂತನನ್ನು ಅನನ್ಯವಾಗಿ ಚಿಂತನೆ ನಡೆಸ್ತಾರೆ, ಯಾರು ಅನನ್ಯವಾಗಿ ಭಗವಂತನ ಚಿಂತನೆಯಲ್ಲಿರ್ತಾರೆ, ಭಗವದ್ಭಕ್ತರ ಚಿಂತನೆಯಲ್ಲಿ ಯಾರಿರ್ತಾರೆ ಅಂಥವರಿಗೆ ನಾವು ಶರಣು ಹೊಂದಬೇಕು. ಅವರಿಗೆ ನಾವು ಶರಣು ಹೊಂದಿದೆವು ಅಂತ ಹೇಳಿದ್ರೆ ನಿಸ್ಸಂಶಯದಿ ವಂದಿಸದೆ, ಅವರನ್ನು ಯಾವುದೇ ರೀತಿಯಾಗಿರತಕ್ಕಂತಹ ಬೆಲೆಯನ್ನು ಕೊಡದೆ, ಅವರಿಗೆ ಅವಮಾನ ಅವಮರ್ಯಾದೆಗಳನ್ನು ಮಾಡಿದ ಅಂತ ಹೇಳಿದ್ರೆ ಅಂಥವನಿಗೆ ಏನಾಗ್ತದೆ ಕೇಳಿದ್ರೆ ವಿದ್ವಾಂಸನೆಂದು ತಾನೇ ವಿದ್ವಾಂಸ ಎಂಬುದಾಗಿ ಅಹಂಕಾರ ಪಟ್ಟುಕೊಂಡಿದ್ದ ಅಂತ ಹೇಳಿದ್ರೆ ಭವಗುಣದಿ ಬಂಧಿಸುವ ಭಗವಂತ ಅಂಥವನನ್ನು ಭವಪಾಶಕ್ಕೆ ನೂಕ್ತಾನೆ, ಭವಬಂಧದಲ್ಲಿಯೇ ಇದ್ದು ಒದ್ದಾಡುವಂತೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಜ್ಞಾನಿಗಳಿಗೆ ವಂದಿಸಿದೆವು ಅಂತ ಹೇಳಿದರೆ ಆಯುಷ್ಯ, ವಿದ್ಯೆ, ಕೀರ್ತಿ, ಬಲ ಇತ್ಯಾದಿಗಳು ಅದು ಅಭಿವೃದ್ಧಿಯಾಗಿದೆ. ಜ್ಞಾನಿಗಳನ್ನು ನಿನ್ನ ಅವಮಾನ ಮಾಡಿದೆ ಅಂತ ಹೇಳಿದರೆ ನಿನ್ನ ನಾಶ ಅದು ನಿಶ್ಚಿತ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ಆರಂಭದಲ್ಲಿ ಹೇಳುವಂತಹ ಮಂತ್ರ ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವದ್ಭ್ಯೋ ನಮಃ ಆಶಿನೇಭ್ಯ ಯಜಾಮ ದೇವಾನ್ ಯದಿ ಶಕ್ನವಾಮ ಮಾಜ್ಯಾಯಾಸಃ ಶಂಸಮಾ ವೃಕ್ಷಿ ದೇವಾ ಮಹದ್ಭ್ಯಃ ನಮಃ. ಈ ವೇದ ಮಂತ್ರ ಏನು ಹೇಳ್ತಾ ಉಂಟು? ನಮೋ ಮಹದ್ಭ್ಯೋ, ಮಹತ್ ಯಾರು ಮಹತ್ವ ಉಳ್ಳವರಿದ್ದಾರೆ, ನಮೋ ಮಹದ್ಭ್ಯೋ. ನಮೋ ಅರ್ಭಕೇಭ್ಯೋ, ಅರ್ಭಕರು ಅಂತ ಹೇಳಿದ್ರೆ ಮಕ್ಕಳು, ನಮೋ ಅರ್ಭಕೇಭ್ಯೋ. ನಮೋ ಯುವದ್ಭ್ಯೋ, ಯುವಕರು. ಯಾರು ಯುವ ಅಂತ ಹೇಳಿದ್ರೆ ಜ್ಞಾನಿಗಳು, ಜ್ಞಾನಿಗಳಲ್ಲಿ ನಮೋ ಯುವದ್ಭ್ಯೋ ನಮಃ ಆಶಿನೇಭ್ಯ. ಯಾರು ನಮಗೆ ಹಿರಿಯರು ಅಂತಿದ್ದಾರೆ ಅವರಿಗೆ ನಮಸ್ಕಾರ. ಈ ರೀತಿಯಾಗಿ ಯಾರು ವೇದಮಂತ್ರ ಯಜುರ್ವೇದದಲ್ಲಿಯೂ ಕೂಡ ಬರ್ತದಲ್ವ, ಮಂತ್ರಪತೇನ್ ಪರಾದಾಂ ನಮೋ ವಾಚೆ ಯಾಚಾನುದಿತ ಅಂತ ಹೇಳಿಕೊಂಡು ಆ ಮಂತ್ರ ಆರಂಭವಾಗ್ತದೆ. ನಮೋ ಯಾಚಾನುದಿತ ಮಂತ್ರಪತೇನ್ ಪರಾದಾಂ ವೈಶ್ವದೇವಿ, ಹೀಗೆ ಆ ವೇದ ಮಂತ್ರ ಆರಂಭವಾಗ್ತದೆ. ಈ ವೇದ ಮಂತ್ರದಲ್ಲಿಯೂ ಕೂಡ ಜ್ಞಾನಿಗಳನ್ನು ವಿಶೇಷವಾಗಿ ಗೌರವಿಸಬೇಕು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅದಕ್ಕೋಸ್ಕರ ಆ ಜ್ಞಾನಿಗಳ ಅವಮಾನವನ್ನು ಮಾಡಬಾರದು. ಯಾರು ದಾಸ ಎಂಬಂತಹ ಚಿಂತನೆಯಲ್ಲಿ ನಾನು ಭಗವಂತನ ಸೇವಕ ಎಂಬ ಚಿಂತನೆಯಲ್ಲಿ ಇರುವಂಥವನಿಗೆ ಅವನಿಗೆ ಭಗವಂತ ಉದ್ಧಾರವನ್ನು ಮಾಡುತ್ತಾನೆ. ಇದಕ್ಕೆ ಅರ್ಜುನ ಮತ್ತು ದುರ್ಯೋಧನನ ಚಿಂತನವನ್ನು ನಾವು ನೋಡ್ಬೋದು. ದುರ್ಯೋಧನ ಬಂದು ತಲೆಯ ಮೇಲೆ ಕೂತ, ಅರ್ಜುನ ಪಾದದಲ್ಲಿ ಕೂತ. ಭಗವಂತ ಅರ್ಜುನನ್ನು ನೋಡಿದ, ಅರ್ಜುನಿಗೆ ಏನು ಮಾಡಿದ ಕೇಳಿದ್ರೆ ಒಳ್ಳೆಯ ಅನುಗ್ರಹವನ್ನು ಅವನ ಜೊತೆಗೆ ಯುದ್ಧವನ್ನು ಮಾಡುವುದಕ್ಕೋಸ್ಕರವಾಗಿ ರಥಿಕನಾಗಿ ತಾನು ನಿಂತು ಅವನನ್ನು ಮೋಕ್ಷಕ್ಕೆ ಹೋಗುವಂತೆ ಮಾಡಿದ. ಇದು ಭಗವಂತನ ಕಾರುಣ್ಯ. ಅದಕ್ಕೋಸ್ಕರ ಭಗವಂತನ ದಾಸ
ನಾನು ಭಗವಂತನ ಸೇವಕ ಎಂಬಂತಹ ದಾಸೋಹಂ ಕೋಸಲೇಂದ್ರಸ್ಯ ಅವೈದೂತಮಾಗತಂ ಎಲ್ಲ ಚಿಂತನೆಗಳು ಕೂಡ ನಮ್ಮ ಬಿಡುಗಡೆಗೆ ಕಾರಣವಾಗ್ತದೆ ಎಂಬಂತಹ ಒಂದು ದೊಡ್ಡದಾದಂತಹ ಚಿಂತನೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ಅದಕ್ಕೋಸ್ಕರ ಭಗವಂತನ ಸೇವಕ ಎಂಬಂತಹ ರೀತಿಯಲ್ಲಿ ತಾನಿದ್ದಾಗ ಅದಕ್ಕೆ ಇಲ್ಲಿ ಬೇಕಾದಷ್ಟು ನಾವು ಇದಕ್ಕೆ ನೋಡ್ಬೋದು. ಅಗಸ್ತ್ಯರು ಬಂದಾಗ ಆ ಇಂದ್ರದ್ಯುಮ್ನ ರಾಜ ಅವರಿಗೆ ಗೌರವವನ್ನು ಕೊಡಲಿಲ್ಲ. ಗೌರವವನ್ನು ಕೊಡದೇ ಇರತಕ್ಕಂತಹ ಸಂದರ್ಭದಲ್ಲಿ ಅವರನ್ನು ಶಾಪಿಸಿ ಅವರನ್ನು ಮದಭರಿತವಾದಂತಹ ಆನೆಯನ್ನಾಗಿ ಅವರು ಹುಟ್ಟುವಂತೆ ಆಯಿತು. ಹೀಗೆ ಮದ, ಜ್ಞಾನ ಅಥವಾ ಅಹಂಕಾರ, ಯಾರು ಅಹಂಕಾರಕ್ಕೆ ಒಂದೊಂದು ರೀತಿಯಾಗಿರತಕ್ಕಂತಹದ್ದು ಕಾರಣವಾಗ್ತದೆ. ಯಾವುದೆಲ್ಲ ಅಂತ ಕೇಳಿದ್ರೆ ನಾಲ್ಕು ರೀತಿಯಾದಂತಹ ಮದ, ಹಣಮದ ಅಥವಾ ರೂಪ, ಯೌವನ, ಸಂಪತ್ತಿ, ಪ್ರಭುತ್ವಂ, ಅವಿವೇಕತ ಅಂತ ಹೇಳಿಕೊಂಡು ಹೇಳ್ತೇವೆ. ಅವಿವೇಕದ ಸ್ಥಾನಗಳು ಯಾವುದು ಅಂತ ಕೇಳಿದ್ರೆ ಯೌವನ, ನಾನು ಯುವಕ ಎಂಬಂತಹ ಒಂದು ಅಹಂಕಾರ, ಯೌವನಂ ಧನಸಂಪತ್ತಿ, ಅಥವಾ ಅಹಂಕಾರದ ಸಂಪತ್ತಿನ ಅಹಂಕಾರ, ಯೌವನಂ ಧನಸಂಪತ್ತಿ, ಯೌವನ, ಹಣದ ಮದ, ಪ್ರಭುತ್ವ, ಇನ್ನು ಒಂದು ಸ್ಥಳದ ಅಧಿಪತಿ ಅಂತಾದರೆ ಅದೊಂದು ರೀತಿಯಾಗಿರತಕ್ಕಂತಹ ಮದ. ಯೌವನಂ ಧರ್ಮಸಂಪತ್ತಿ, ಪ್ರಭುತ್ವಂ ಅವಿವೇಕತ, ಎಲ್ಲ ರೀತಿಯಾಗಿರ್ತಕ್ಕಂತಹದ್ದು ಕೂಡ ಅವನ ನಾಶಕ್ಕೆ ಕಾರಣವಾಗಿದೆ. ಅದಕ್ಕೋಸ್ಕರ ಏಕೈಕಾಪ್ಯನರ್ಥಾಯ, ಇದರಲ್ಲಿ ಕೇವಲ ಒಂದೊಂದು ಇದ್ರೇ ಸಾಕು. ಯೌವನ ಇದ್ರೇ ಆ ಅಹಂಕಾರದಲ್ಲಿ ತಾನು ನಾಶವನ್ನು ಹೊಂತಾನೆ. ಯೌವನಂ ಧನಸಂಪತ್ತಿ, ಹಣಮದ ಇತ್ತು ಅಂತ ಹೇಳಿದ್ರೆ ಅದರಿಂದಾಗಿಯೂ ನಾಶವನ್ನು ಹೊಂದುತ್ತಾನೆ. ಯೌವನಂ ಧನಸಂಪತ್ತಿ, ಪ್ರಭುತ್ವ, ಒಂದು ಸ್ಥಳದ ಅಧಿಪತಿಯಿಂದಾದರೆ ಎಲ್ಲ ರೀತಿಯಿಂದಾಗಿಯೂ ಕೂಡ ತಾನು ನಾಶವನ್ನು ಹೊಂತಾನೆ. ಇನ್ನು ನಾಲ್ಕೂ ಇತ್ತು ಅಂತ ಹೇಳಿದ್ರೆ ತನ್ನ ನಾಶ ನಿಶ್ಚಿತ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ತಾನು ಯಾವತ್ತೂ ಕೂಡ ಬಾಗುವಿಕೆ, ಎಲ್ಲಿ ತಾನು ಪೂರ್ಣವಾಗಿ ಸರೆಂಡರ್ ಆಗ್ತಾನೆ, ಭಗವಂತನನ್ನು ಬಿಟ್ಟು ಇನ್ನಾರೂ ತನಗೆ ಗತಿ ಇಲ್ಲ ಎಂಬುದಾಗಿ ಯಾರು ಪೂರ್ಣವಾಗಿ ಭಗವಂತನನ್ನು ಶರಣು ಹೊಂದುತ್ತಾನೆ ಅಂಥವನಿಗೆ ಭಗವಂತ ಪೂರ್ಣವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಹಂಕಾರದಿಂದ ಇತ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಬರೋದಿಲ್ಲ. ಭವಗುಣದಿ ಬಂಧಿಸುವ, ಮತ್ತೆ ಪುನಃ ಭವ, ಇದೇ ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಅಂತ ಹೇಳಿಕೊಂಡು ಮತ್ತೆ ಪುನಃ ಇದೇ ಜಂಜಾಟದಲ್ಲಿ ತಾನು ತಿರುಗುತ್ತಾ ಇರಬೇಕಾಗಿದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ತಾನು ಅಹಂಕಾರವನ್ನು ಪಡದೆ, ಯಾವ ಅಹಂಕಾರಗಳೂ ಕೂಡ ಅದು ಮನುಷ್ಯನ ಒಳಿತಿಗೆ ಅದು ಕಾರಣವಾಗುವುದಿಲ್ಲ. ಆ ಅಹಂಕಾರಗಳನ್ನು ಬಿಟ್ಟು ತಾನು ಭಗವಂತನ ದಾಸ, ತಾನು ಭಗವಂತನ ಸೇವಕ ಎಂಬುದಾಗಿ ತಾನು ಇರಬೇಕು ಎಂಬಂತಹ ಒಂದು ದೊಡ್ಡದಾದಂತಹ ಚಿಂತನೆಯನ್ನು ನಮಗೆ ದಾಸರು ಕೊಡ್ತಾರೆ. ಅದಾದ ಮೇಲೆ ಭಗವಂತನ ಅಧಿಷ್ಠಾನಗಳನ್ನು ಹೇಳ್ತಾರೆ. ನಾವು ದೇವತಾ ಅಧಿಷ್ಠಾನವನ್ನು ಚಿಂತನೆ ಮಾಡಬೇಕು. ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಜ್ಯೋತಿರೂಪಗೆ ಪ್ರತಿಮೆಗಳು, ಸಾಂಕೇತಿಕಾರೋಪಿತ ಸುಪೌರುಷ, ಧಾತುಸಪ್ತಕ ಧೈರ್ಯ, ಶೌರ್ಯಾೌದೌರ್ಯ, ಚಾತುರ್ಯ, ಮಾತು ಮೌನ, ಮಹತ್ವ ಸಹನ, ಸುನೀತಿ, ನಿರ್ಮಲ ದೇಶ, ಬ್ರಾಹ್ಮಣ, ಭೂತ ಪಂಚಕ ಬುದ್ಧಿ ಮೊದಲಾದ ಇಂದ್ರಿಯಾಧಿಷ್ಠಾನ. ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಒಂದಷ್ಟು ಅಧಿಷ್ಠಾನಗಳು. ಏನು ಅಧಿಷ್ಠಾನಗಳು? ಭಗವಂತನ ವಿಶೇಷವಾದಂತಹ ಸನ್ನಿಧಾನಕ್ಕೆ ಪಾತ್ರವಾದಂತಹ ಒಂದಷ್ಟು ನಮಗೆ ದ್ರವ್ಯಗಳು. ಭಗವಂತನನ್ನು ನಾವು ನೋಡ್ತೇವೆ, ಭಗವಂತನನ್ನು ಪ್ರತಿಮೆಯಲ್ಲಿ ನೋಡ್ತೇವೆ. ದೇವತಾ ವ್ಯವಸ್ಥೆಗೆ ಹೋಗಿ ದೇವತಾ ವ್ಯವಸ್ಥೆಯಲ್ಲಿ ದೇವರನ್ನು ನೋಡ್ತೇವೆ, ಪ್ರತಿಮೆಯಲ್ಲಿ ನೋಡ್ತೇವೆ. ಪ್ರತಿಮೆ ಎಂಬುದು ಏನಾಗಿದೆ? ಪ್ರತಿಮೆ ಎಂಬುದು ಒಂದು ಸ್ಥಾನ, ಪ್ರತಿಮೆಯಲ್ಲಿ ದೇವರು. ಸಪ್ತಮಿ ವಿಭಕ್ತಿಯಿಂದ ನಮಗೇನು ಗೊತ್ತಾಗ್ತದೆ ಕೇಳಿದ್ರೆ ಪ್ರತಿಮೆಯೇ ದೇವರಲ್ಲ,
ಪ್ರತಿಮೆಯಲ್ಲಿ ದೇವರು. ಅಂದರೆ ಪ್ರತಿಮೆಯಲ್ಲಿ ದೇವರು ಅಂತ ಹೇಳಿದ್ರೆ ಸಪ್ತಮಿ ವಿಭಕ್ತಿಯನ್ನ ಊ ಅನ್ನು ಇಂದ ಎಂಬಂತಹ ವ್ಯವಸ್ಥೆಯಲ್ಲಿ ಪ್ರತಿಮೆಯೇ ದೇವರ ಅಂತ ಕೇಳಿದ್ರೆ ಪ್ರತಿಮೆಯೇ ದೇವರಲ್ಲ. ಮತ್ತೆ ಪ್ರತೀಕದಲ್ಲಿ ದೇವರು. ಪ್ರತೀಕ ಎಂಬುದು ಏನಾಗಿದೆ? ಪ್ರತೀಕ ಎಂಬುದು ದೇವತಾ ಒಂದು ಚಿಂತನೆಗೆ ಒಂದು ಅಧಿಷ್ಠಾನ. ಅಗ್ನಿ, ಭೂಮಿ, ಈ ರೀತಿಯಾದಂತಹ ಒಂದಷ್ಟು ಅಧಿಷ್ಠಾನಗಳು ದೇವರನ್ನು ನೋಡಲಿಕ್ಕೆ ನಮಗೆ ಸ್ಥಾನ. ಅದನ್ನು ಹೇಳ್ತಾರೆ ಭಗವಂತ ಜ್ಯೋತಿ. ಅಂತಹ ಜ್ಯೋತಿ ಸ್ವರೂಪನಾದಂತಹ ಭಗವಂತನಿಗೆ ಯಾವುದೆಲ್ಲ ಚಿಂತನೆಗಳು ಅಂತ ಕೇಳಿದರೆ ಸಾಂಕೇತಿಕ ಮತ್ತೊಂದು ಆರೋಪಿತ ಅಂತ ಎರಡು ರೀತಿಯಾದಂತಹ ಒಂದು ಚಿಂತನೆ, ಎರಡು ವಿಭಾಗವನ್ನು ಮಾಡ್ತಾರೆ. ಎರಡಿದೆ. ಯಾವುದೆಲ್ಲ ಎಲ್ಲಿಯೆಲ್ಲ ಅಂತ ಕೇಳಿದ್ರೆ ಒಂದು ಉತ್ತಮ ಪೌರುಷ, ಚಿನ್ನ, ಬೆಳ್ಳಿ, ತಾಮ್ರ, ಲೋಹ, ಸೀಸ, ಸತು, ಕಂಚು, 7 ಧಾತುಗಳು. ಈ 7 ಧಾತುಗಳಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತೇವೆ. ಇದೆಲ್ಲಗಳು ಕೂಡ ಭಗವಂತನ ಅಧಿಷ್ಠಾನ ಭೂತಗಳು. ಅದಾದ ಮೇಲೆ ಧೈರ್ಯ, ಶೌರ್ಯ, ಔದಾರ್ಯ, ಚಾತುರ್ಯ, ಮಾತು, ಮೌನ, ಮಹತ್ವ, ಸಹನೆ, ನೀತಿ, ದೇಶ, ಬ್ರಾಹ್ಮಣ, ಇದೂ ಕೂಡ ಭಗವಂತನಿಗೆ ಒಂದು ಅಧಿಷ್ಠಾನ ಭೂತಗಳು. ಭಗವಂತನನ್ನು ಚಿಂತನೆ ನಡೆಸಲಿಕ್ಕೆ ಬೇಕಾಗಿರುವಂತಹ ಒಂದು ಸಾಧನೆಗಳು. ಅದಾದ ಮೇಲೆ ಪೃಥಿವ್ಯಪ್ತೇಜೋ ವಾಯುವಾಕಾಶ, ಇದೂ ಕೂಡ ಭಗವಂತನ ಚಿಂತನೆ ಮಾಡಲಿಕ್ಕೆ ಅಧಿಷ್ಠಾನಗಳು. ಈ ರೀತಿಯಾಗಿ ಭಗವಂತನನ್ನು ಎಲ್ಲ ಸ್ಥಾನಗಳಲ್ಲಿ, ಎಲ್ಲ ಭೂತವಾದಂತಹ ಅಧಿಷ್ಠಾನಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಇದಕ್ಕೆ ಪ್ರಣಮ್ಯ ಪಾದಯೋ ಪ್ರಹ್ವೋ ಭಕ್ತ್ಯುದ್ರೇಕಾತ್ ಕೃತಾಂಜಲಿ ದರ್ಪಾನ್ನಾಹಂ ರಾಜರಾಜ ಉಪಾಸ್ಯೆ ಪಾದಯೋರಿತಿ. ಇದೆಲ್ಲವೂ ಕೂಡ ಇದಕ್ಕೆ ಭಾಗವತದ ಮಾತು ಕೂಡ ನಮಗೆ ಬರ್ತದೆ. ಯಥಾರ್ವ ಮೇಘೌಘ ರೇಣುರ್ವ ಪಾರ್ಥಿವೋ ಜಲೆ ಏವಂ ದಟ್ಟರಿ ದೃಶ್ಯತ್ವಂ ಆರೋಪಿತ ಬುದ್ಧಿಭಿ ದೃಶ್ಯತ್ವಂ ಜಡರೂಪತ್ವಂ ಅಂತ ಹೇಳಿಕೊಂಡು ಬೇರೆ ಬೇರೆ ಅಧಿಷ್ಠಾನಗಳು ಭಗವಂತನನ್ನ ಅಧಿಷ್ಠಾನದಲ್ಲಿ ಒಂದು ಪ್ರತಿಮೆಯಲ್ಲಿ, ಅಗ್ನಿಯಲ್ಲಿ, ಭೂಮಿಯಲ್ಲಿ, ಪೃಥಿವಿ, ಅಪು, ತೇಜೋ, ವಾಯು, ಆಕಾಶ, ಅದಾದ ಮೇಲೆ 7 ಧಾತುಗಳು, ಬೆಳ್ಳಿ, ಚಿನ್ನ, ಬೆಳ್ಳಿ, ತಾಮ್ರ, ಲೋಹ, ಸೀಸ, ಸತು, ಕಂಚು ಇತ್ಯಾದಿ ಪಂಚಲೋಹಾದಿಗಳು ಸತು ಇತ್ಯಾದಿಗಳಲ್ಲಿ. ಅದಾದ ಮೇಲೆ ಧೈರ್ಯ, ಶೌರ್ಯ, ಔದಾರ್ಯ, ಚಾತುರ್ಯ ಇತ್ಯಾದಿಗಳಲ್ಲಿ ಭಗವಂತನನ್ನು ಚಿಂತನೆ ಮಾಡುವುದು. ಎಲ್ಲ ಅಧಿಷ್ಠಾನಗಳಲ್ಲಿಯೂ ಕೂಡ ಭಗವಂತನ ಪ್ರತಿಮಾ ಸ್ಥಾನೀಯ. ಭಗವಂತ ಇದರಲ್ಲಿ ಇದ್ದಾನೆ. ಯಾಕೆ ನಾವು ದೇವತಾ ಜ್ಞಾನಿಗಳಲ್ಲಿ, ಹಿರಿಯರಲ್ಲಿ, ಯತಿಗಳಲ್ಲಿ ನಾವು ನೋಡ್ತೇವೆ. ಯತಿಗಳಲ್ಲಿ ಯಾಕೆ ನಾವು ನಮಸ್ಕಾರಾದಿಗಳನ್ನು ಮಾಡುವಂತಹದ್ದು? ಯತಿಗಳು ಅದು ಪ್ರತಿಮಾ, ಭಗವಂತನಿಗೆ ಪ್ರತಿಮಾ ಅಂತನಿಸಿಕೊಳ್ತಾರೆ. ಭಗವಂತನಿಗೆ ಪ್ರತಿಮಾ ಅಂತ ಹೇಳಿದರೆ ಭಗವಂತನ ವಿಶೇಷವಾದಂತಹ ಸನ್ನಿಧಾನವನ್ನು ತಮ್ಮಲ್ಲಿ ಇರಿಸಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾದವರು ಎಂಬಂತಹ ವಿಶೇಷವಾದಂತಹ ಉದ್ದೇಶದಿಂದಾಗಿ ನಾವು ಜ್ಞಾನಿಗಳನ್ನು, ಅವರಿಗೆ ಗೌರವಾದಿಗಳನ್ನು ಮಾಡುವಂತಹದ್ದು. ಅದಕ್ಕೋಸ್ಕರ ನಾವು ದೇವರನ್ನು ಅಂತಹ ಅಧಿಷ್ಠಾನದಲ್ಲಿ, ಅಂತಹ ಬೇರೆ ಬೇರೆ ಒಂದೊಂದು ಸಾಂಕೇತಿಕವಾದಂತಹ ವ್ಯವಸ್ಥೆಗಳಲ್ಲಿ ಅಥವಾ ಆರೋಪಿತವಾದಂತಹ ವ್ಯವಸ್ಥೆಗಳಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತನ ಚಿಂತನೆಯನ್ನು ನಡೆಸಿ ಅದಾದ ಮೇಲೆ ಜೀವಜಡಾತ್ಮಕ ಪ್ರಪಂಚದಲ್ಲಿ ಭಗವಂತನಿದ್ದಾನೆ, ಅದರ ಚಿಂತನೆಯನ್ನು ಹೇಗೆ ನಡೆಸಬೇಕು ಅಂತ ಕೇಳಿದರೆ ಅದಕ್ಕೆ ಜೀವರಾಶಿಗಳು ಅಮೃತ, ಶಾಶ್ವತ, ಸ್ಥಾವರಗಳು ಸ್ಥಾಣುನಾಮಕ, ಆವಕಾರದಲ್ಲಿ ಅಜಿತನೆಂದಿರಿಸಿ ಗೋವಿದಾಂಪದಿ ಕಾಯನ ಪ್ರಿಯ ಸಾವಯವ ಸಹಸ್ರನಾಮ ಪರಾವರೇಶ ಪವಿತ್ರ ಕರ್ಮ ವಿಪಸ್ಥಿತ ಸುಸಾಮ. ಭಗವಂತ ಎಲ್ಲಿದ್ದಾನೆ? ಜೀವರಾಶಿಗಳಲ್ಲಿ, ಸಕಲ ಜೀವರಾಶಿಗಳಲ್ಲಿ ಭಗವಂತ ಸಕಲವಾದಂತಹ ಯಾರಿಗೆ ಜೀವ ಇದೆ, ಜೀವ ಇದ್ದವರಲ್ಲೆಲ್ಲರಲ್ಲೂ ಕೂಡ ಭಗವಂತ ಸ್ತ್ರೀ ಪುರುಷ ಎಂಬಂತಹ ಭೇದವನ್ನು ಮರೆತು ಭಗವಂತ ಪುರುಷನೂ ಆಗ್ತಾನೆ,
ಸ್ತ್ರೀಯೂ ಆಗ್ತಾನೆ. ಹೀಗೆ ಬೇರೆ ಬೇರೆ. ಯಾಕೆ? ಭಗವಂತ ಅಷ್ಟು ಸಾಮರ್ಥ್ಯ ಇಟ್ಟುಕೊಂಡವನು. ಆದ್ದರಿಂದ ಭಾಗವಂತ ತಾನು ಜೀವರಾಶಿಗಳು, ಸಕಲ ಜೀವರಾಶಿಗಳಲ್ಲಿ ಭಗವಂತ ಶಾಶ್ವತ, ಅವನು ಅಮೃತನಾಮಕನಾಗಿ ಅಲ್ಲಿರ್ತಾನೆ. ಇರುವಂತಹ ಭಗವಂತ ಶಾಶ್ವತ, ಅವನು ಶಶ್ವದೇಕ ಪ್ರಕಾರನಾಗಿರ್ತಾನೆ. ಶಾಶ್ವತ ಅಗ್ರಾಹ್ಯ ಶಾಶ್ವತ ಕೃಷ್ಣ ಅಂತ ನಮಗೆ ಸಹಸ್ರನಾಮ ಕೊಡುವಂತಹದ್ದು. ಅಗ್ರಾಹ್ಯ ಶಾಶ್ವತ, ಭಗವಂತ ಶಾಶ್ವತ ಅಂದರೆ ಶಾಶ್ವತ ಏಕಪ್ರಕಾರ, ಒಂದೇ ರೀತಿಯಾಗಿ ವೃದ್ಧಿ ಹ್ರಾಸ ಇತ್ಯಾದಿಗಳು ಯಾವತ್ತೂ ಕೂಡ ಅವನಿಗೆ ವಿಕಾರಗಳಿಲ್ಲ. ನಾವಾದರೂ ಕೂಡ ವಿಕಾರ ಆಗ್ತೇವೆ. ನಾನು ಹುಟ್ಟುವಾಗ ಹೀಗಿರಲಿಲ್ಲ, ಗೇಣುದ್ದ ಇದ್ದದ್ದು, ಗೇಣುದ್ದ ಇದ್ದಂತಹ ಶರೀರ ದೊಡ್ಡದಾಯಿತು, ಹೀಗೆ ಬೆಳೀತಾ ಬಂತು. ಈ ವೃದ್ಧಿ ಹ್ರಾಸ ಮತ್ತೆ ಈ ವೃದ್ಧಿ ಹ್ರಾಸಾದಿಗಳು ಯಾರಿಗೆ? ಭಗವಂತನಿಗಿಲ್ಲ. ಹಾಗಿದ್ರೆ ಶಶ್ವದೇಕ ಪ್ರಕಾರನಾಗಿರುವಂತಹ ಭಗವಂತ ಶಾಶ್ವತ, ಅವನು ಯಾವತ್ತೂ ಇರುವವನು, ನಿತ್ಯ. ಅಗ್ರಾಹ್ಯ ಶಾಶ್ವತ ನಿತ್ಯನಾಗಿರ್ತಾನೆ. ಮತ್ತೆ ಜಡ ಪದಾರ್ಥಗಳಲ್ಲಿ ಸ್ಥಾಣು. ಅವನು ಯಾಕೆ ಸ್ಥಾಣು ಅಂತ ಕೇಳಿದ್ರೆ, ಅವನು ಸ್ಥಾಣು ಅಲ್ಲಿಯೂ ಕೂಡ ಅಮೃತ ಶಾಶ್ವತ ಸ್ಥಾಣು ವರಾರೋಹೋ ಮಹಾತಪ. ನಮಗೆ ಭಗವಂತನ ಒಂದೊಂದು ರೂಪಗಳನ್ನು ಬೇರೆ ಬೇರೆ ಸಹಸ್ರನಾಮವೇ ಸಾಕು ನಮಗೆ. ಸಹಸ್ರನಾಮದಲ್ಲಿ ಭಗವಂತನ ಎಲ್ಲ ರೂಪಗಳು 1000 ರೂಪಗಳನ್ನು ಹೇಳ್ತಾರೆ. 1000 ರೂಪಗಳಲ್ಲಿ ಭಗವಂತ ಸ್ಥಾಣು ಆಗಿರ್ತಾನಲ್ವ. ಸ್ಥಾಣು ಶಬ್ದಕ್ಕೆ ಏನರ್ಥ ಕೇಳಿದ್ರೆ ಒಂದೇ ರೀತಿಯಾಗಿರ್ತಾನೆ. ಸ್ಥಾಣು ಅಂತ ಹೇಳಿದ್ರೆ ಅವನು ನಮ್ಮಲ್ಲಿ ಆದರೂ ಕೂಡ ನಾವೇನು ಮಾಡ್ತೇವೆ, ಇವತ್ತು ನನಗೇನೋ ಖುಷಿ ಆಯಿತು ಅಂತ ಹೇಳಿದಾಗ ನನಗಿವತ್ತು ತುಂಬ ಆನಂದ ಆಯಿತು, ತಿನ್ನಲಿಕ್ಕೆ ಬೇಕಾದಷ್ಟು ಸಿಕ್ಕಿತು ಅಂತ ಹೇಳಿಕೊಂಡು ಆನಂದವನ್ನು ಪಡ್ತೇವೆ. ಅದೇ ಏಕಾದಶಿ ಬಂತು ಅಂತ ಹೇಳಿದ್ರೆ ತಿನ್ನಲಿಕ್ಕೇನೂ ಇಲ್ಲ, ಹೊಟ್ಟೆಗೂ ಏನೂ ಇಲ್ಲ, ಯಾವುದೇ ರೀತಿ. ಇದು ನಮ್ಮಲ್ಲಿ ಇರುವಂತಹದ್ದು. ಆ ವೃದ್ಧಿ ಹ್ರಾಸ ಇತ್ಯಾದಿಗಳು ನಮ್ಮನ್ನು ಖುಷಿ ಆಯಿತು ಅಂತ ಹೇಳಿದಾಗ, ನಮ್ಮವರು ಸಿಕ್ಕಿದಾಗ ನಮಗೆ ಆನಂದ, ಇಲ್ಲ ಅಂತಾದರೆ ನಮ್ಮವರು ನಮ್ಮನ್ನು ಬಿಟ್ಟು ಹೋದಾಗ ದುಃಖ. ಎಲ್ಲವೂ ಕೂಡ ದುಃಖ ಸುಖ ಇತ್ಯಾದಿಗಳು ನಮ್ಮನ್ನು ಬಾಧಿಸುವಂತಹದ್ದು. ಆದರೆ ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ದುಃಖಾದಿಗಳಾಗಲಿ ಅಥವಾ ಇನ್ನಿತರ ಯಾವುದೇ ದೋಷಗಳಾಗಲಿ ಅವನಿಗಿಲ್ಲ. ಸ್ಥಾನು ಅವನು ಜಡ ಪದಾರ್ಥದಲ್ಲಿಯೂ ಕೂಡ ಇದ್ದಾನೆ. ಜಡವಾದಂತಹ ಪದಾರ್ಥವೂ ಕೂಡ ಭಗವಂತನ ಅಧೀನವಾಗಿದೆ. ಅದರಿಂದ ತಾನು ನಾಮಕನಾಗಿ ತಾನಿರ್ತಾನೆ. ತಾನು ಮತ್ತೆ ಇಂಥ ಭಗವಂತ ಏನಾಗಿದ್ದಾನೆ? ಆವಕಾಲದಲ್ಲಿ ಅಜಿತನೂ ಆಗಿದ್ದಾನೆ, ಅನಂತನಾಗಿದ್ದಾನೆ. ಅವನು ಆವಕಾಲದಲ್ಲಿಪ್ಪ ಗೋವಿದಾಂಪತಿ. ತಾನು ಗೋ ಯಾವುದು? ಗೋ ವೇದಗಳು, ಇನ್ನು ಮಾತುಗಳು, ಅದ್ಭುತವಾದಂತಹ ಅಪೌರುಷೇಯವಾದಂತಹ ಮಾತುಗಳು. ಯಾವ ಮಾತುಗಳು ಅಂದರೆ ಅಪೌರುಷೇಯ, ಯಾವುದೇ ಪುರುಷದ ನಿರ್ಮಿತವಾಗದೇ ಇರುವಂತಹ ನಿರ್ದಿಷ್ಟವಾದಂತಹ ಮಾತುಗಳು. ನಿರ್ದಿಷ್ಟವಾದ ಮಾತುಗಳು ಅಂತ ಹೇಳಿದ್ರೆ ಅದು ವೇದಗಳು ಮಾತ್ರ. ನಿರ್ದಿಷ್ಟವಾದ ಮಾತುಗಳು ಅದು ವೇದಗಳು. ಅಂತಹ ವೇದ ಪ್ರತಿಪಾದ್ಯ. ಮತ್ತೆ ಇಂತಹ ಭಗವಂತ ಏನಾಗಿದ್ದಾನೆ? ಗಾಯನ ಪ್ರಿಯ. ವೇದಾನಾಂ ಸಾಮವೇದೋಸ್ಮಿ. ಕೃಷ್ಣ ಹೇಳುವಂತಹ ಮಾತು ಗಾಯನ. ಅವನನ್ನು ಸ್ತೋತ್ರ ಮಾಡಬೇಕು, ಸ್ತುತಿಸಬೇಕು. ಅವನನ್ನು ಯಾರು ಸ್ತುತಿಸ್ತೋತ, ಭಗವಂತ ಸ್ತುತಿ ಸ್ತುತಿಯೂ ಹೌದು, ಸ್ತೋತ್ರನೂ ಹೌದು. ಯಾರು ಸ್ತುತಿಸ್ತಾರೆ ಅವರಿಗೆ ಭಗವಂತ ಉಳಿತಾನೆ. ಹಾಗಿದ್ರೆ ಭಗವಂತನನ್ನು ಒಲಿಸಲಿಕ್ಕೆ ಇರುವಂತಹ ಉಪಾಯ, ಇರುವಂತಹ ಮಾರ್ಗ ಅದು ಬೇರೆ ಏನಿಲ್ಲ. ನಾನು ಭಗವಂತನಿಗೆ ಭಗವಂತ ನನಗೆ ಸಿಗಬೇಕು ಅಂತಾದರೆ ಭಗವಂತನನ್ನು ಒಲಿಸಲಿಕ್ಕಿರುವಂತಹ ಉಪಾಯ ಏನು ಅಂತಂದರೆ ಅವನನ್ನು ಗಾನ ಮಾಡುವಂತಹದ್ದು, ಅವನನ್ನು ಸ್ತೋತ್ರ ಮಾಡುವಂತಹದ್ದು, ಅವನನ್ನು ಕೇಳುವಂತಹದ್ದು. ಎಲ್ಲವನ್ನು ಮಾಡುವ ಮೂಲಕವಾಗಿ ಭಗವಂತ ನಮಗೆ ಒಲಿಯುತ್ತಾನೆ.
ಹಾಗಿದ್ರೆ ಭಗವಂತ ಗೋವಿದಾಂಪತಿ ಗಾಯನ ಪ್ರಿಯ. ಗಾಯನ, ಭಗವಂತನನ್ನು ಗಾನ ಮಾಡಬೇಕು. ಗಾಯತ್ರಿ ಅಂತ ಹೇಳ್ತೇವೆ. ಯಾಕೆ ಗಾಯತ್ರಿ ಅಂತ ಕರಿತೇವೆ? ಗಾಯಂತಂ ತ್ರಾಯತೆ ಇದು ಗಾಯತ್ರಿ. ಯೋ ಗಾಯತೆ, ಯಹ ಗಾಯತೆ ತಂ ತ್ರಾಯತೆ, ಅವನನ್ನು ರಕ್ಷಣೆ ಮಾಡದೆ ಯಾರು ಗಾನ ಮಾಡ್ತಾನೆ, ಯಾರು ಭಗವಂತನನ್ನು ಸ್ತೋತ್ರ ಮಾಡ್ತಾನೆ, ಯಾರು ನಿತ್ಯದಲ್ಲಿಯೂ ಕೂಡ ಉಪಾಸನೆ ಮಾಡ್ತಾನೆ, ಯಾರು ನಿತ್ಯದಲ್ಲಿಯೂ ಕೂಡ ಭಗವಂತನನ್ನು ಆ ಗಾಯತ್ರಿಯ ಮೂಲಕವಾಗಿ ಸಂಧ್ಯಾವಂದನೆಯನ್ನು ಮಾಡುವ ಮೂಲಕವಾಗಿ ಅವನನ್ನು ಪೂಜಾದಿಗಳನ್ನು ಮಾಡುವ ಮೂಲಕವಾಗಿ ಯಾರು ಅವನನ್ನು ಸ್ತೋತ್ರ ಮಾಡ್ತಾನೆ ಅಂಥವನನ್ನು ತ್ರಾಯತೆ, ಅಂಥವನಿಗೆ ಒಲಿತಾನೆ, ಅವನನ್ನು ರಕ್ಷಣೆ ಮಾಡ್ತಾನೆ. ಅದರಿಂದ ಗಾಯತ್ರಿ ಭಗವಂತ ಗಾನಪ್ರಿಯ. ಯಾಕೆ? ಭಗವಂತನನ್ನು ಸ್ತೋತ್ರ ಮಾಡಬೇಕು, ಭಗವಂತನನ್ನು ಭಜನೆ ಮಾಡಬೇಕು, ಭಗವಂತನನ್ನು ಕೀರ್ತನೆ ಮಾಡಬೇಕು. ಎಲ್ಲ ಉಪಾಯಗಳ ಮೂಲಕವಾಗಿ ಭಗವಂತ ಒಲಿತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತ ಎಲ್ಲ ಕಾರಣದಿಂದಾಗಿ ಗಾಯನ ಪ್ರಿಯ. ಸಾ ಅವಯವ, ಭಗವಂತ ಏನಾಗಿದ್ದಾನೆ? ಅವಯವ ಸಹಿತ. ಕೆಲವೊಂದು ವಾದಿಗಳು ಭಗವಂತನಿಗೆ ಅವಯವ ಇಲ್ಲ, ಭಗವಂತ ನಿರವಯವ. ಯಾಕೆ ಅಂತ ಕೇಳಿದ್ರೆ, ನಮ್ಮಂತೆ ಅವಯವಗಳಿದ್ದರೆ ಅವನಿಗೆ ದೋಷಗಳುಂಟು. ನನಗೆ ಕಣ್ಣಿದೆ, ಕಿವಿ ಇದೆ, ಕಾಲಿದೆ, ನಾನು ಬೀಳ್ತೇನೆ, ಕೈಗೆ ಏಟಾಗ್ತದೆ, ಕಾಲು ನೋವಾಗ್ತದೆ, ಯಾವುದೋ ಕಣ್ಣು ನೋವಾಗ್ತದೆ. ಇಂದ್ರಿಯಗಳು ಇದ್ದರೆ ಇಂದ್ರಿಯಗಳ ವಿಷಯದಿಂದಾಗಿ ನೋವು, ಬಿದ್ದಾಗ ಕೈ ನೋವು, ನಡೆದಾಗ ಕಾಲು ನೋವು, ಹೀಗೆ ನೋವು ಇರುವಂತಹದ್ದು ಇಂದ್ರಿಯಗಳು. ಅವಯವದಿಂದ ಇದ್ದಾಗ ನೋವು ಇರ್ತದೆ. ಭಗವಂತನಿಗೆ ಅವಯವ ಉಂಟು ಅಂತಾದರೆ ಭಗವಂತನಿಗೆ ನೋವು ಉಂಟು, ಭಗವಂತನಿಗೆ ದೋಷಗಳು ಉಂಟು ಅಂತಾಗಿದೆ. ಹಾಗಿದ್ರೆ ಭಗವಂತನನ್ನು ನಿರವಯವ ಹೇಳೋಣ. ಯಾವ ಅವಯವಗಳೂ ಇಲ್ಲ, ಭಗವಂತ ನಿರವಯವ. ಅವಯವ ಸಹಿತವಾದ್ರಿಂದಾಗಿ ಭಗವಂತನಿಗೆ ನೋವುಂಟು ಅಂತ ಒಪ್ಪಿಕೊಳ್ಳುವುದಕ್ಕಿಂತ ಭಗವಂತನಿಗೆ ಯಾವುದೇ ಇಂದ್ರಿಯಗಳಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಯಾವುದೂ ಇಲ್ಲ ಅಂತೇಳಿಬಿಟ್ರೆ ಭಗವಂತನಿಗೆ ದೋಷಗಳೇ ಇಲ್ಲಲ್ವಾ ಅಂತ ಹೇಳಿದ್ರೆ ಹಾಗಾಗೋದಿಲ್ಲ. ಭಗವಂತನಿಗೆ ಇಂದ್ರಿಯಗಳು, ಯಾವ ಇಂದ್ರಿಯಗಳು? ಅದು ಅಪ್ರಾಕೃತವಾದಂತಹ ಇಂದ್ರಿಯಗಳು. ಪುರುಷ ಯಾವುದೇ ಪ್ರಕೃತಿದತ್ತವಾದಂತಹ ಪಾಂಚಭೌತಿಕವಾದಂತಹ ಇಂದ್ರಿಯಗಳು ಭಗವಂತನಿಗಿಲ್ಲ. ಭಗವಂತನ ಶರೀರದಲ್ಲಿರುವಂತಹ ಇಂದ್ರಿಯಗಳು ಅದು ಅಪ್ರಾಕೃತವಾದಂತಹ ಇಂದ್ರಿಯಗಳು. ನಮಗಾಗುವಾಗ ಈ ಕಣ್ಣು, ಈ ಕಿವಿ, ಈ ಮೂಗು, ನಾಲಿಗೆ ಇದು ಪಾಂಚಭೌತಿಕವಾದಂತಹದ್ದು. ಕಣ್ಣು ಪೃಥಿವಿ, ಅಪ, ತೇಜೋ, ವಾಯು, ಆಕಾಶ, ಮಣ್ಣು, ನೀರು, ಬೆಂಕಿ, ಗಾಳಿ ಇತ್ಯಾದಿಗಳಿಂದಾದಂತಹ ಶರೀರ. ಆದರೆ ಭಗವಂತನಲ್ಲಿ ಆಗುವಾಗ ಈ ಯಾವ ಇಂದ್ರಿಯಗಳು ಕೂಡ ಇದು ಪ್ರಾಕೃತವಾದಂತಹ ಇಂದ್ರಿಯಗಳಲ್ಲ. ಬಿದ್ದಾಗ ಕೈ ನೋವಾಯಿತು ಅಥವಾ ಕಾಲಿಗೆ ಏಟಾಯಿತು ಅಂತ ಹೇಳುವಂತಹ ಯಾವುದೇ ರೀತಿಯಾದಂತಹ ದೋಷಗಳು ಭಗವಂತನಿಗಿಲ್ಲ. ಆದ್ದರಿಂದ ಭಗವಂತ ಸಾವಯವ, ಅವಯವ ಸಹಿತ. ನಾನು ಹೇಳಿದ್ದನ್ನು ಭಗವಂತ ಕೇಳ್ತಾನೆ, ನಾನು ಪ್ರದಕ್ಷಿಣೆ ಮಾಡುವುದನ್ನು ಭಗವಂತ ನೋಡ್ತಾನೆ, ನಾನು ಭಗವಂತನಿಗೆ ಪ್ರದಕ್ಷಿಣೆ ಹಾಕುವುದನ್ನು ಭಗವಂತ ನೋಡ್ತಾನೆ. ಇದೆಲ್ಲವನ್ನು ಕೂಡ ನಾವು ನೋಡಬೇಕು ಅಂತಾದರೆ ಭಗವಂತನಿಗೆ ಅವಯವ ಇದೆ ಅಂತ ಹೇಳಬೇಕು. ಹಾಗಿದ್ರೆ ಯಾವ ರೀತಿಯಾದಂತಹ ಅವಯವಗಳು? ಇದು ಅಪ್ರಾಕೃತವಾದಂತಹ ಇಂದ್ರಿಯ, ಸಾವಯವ. ಮತ್ತೆ ಸಹಸ್ರನಾಮ, ಭಗವಂತ 1000 ಹೆಸರುಗಳಿಂದ ಹೇಳಲ್ಪಡುವವನು. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತೃಭು ಭೂತಕೃತೆ ಭೂತಭೃತೆ ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ. ಎಲ್ಲ ನಾಮಗಳು ಕೂಡ ಭಗವಂತನದ್ದೇ. ಈ ನಾಮಗಳು ಯಾರನ್ನು ಹೇಳ್ತಾ ಉಂಟು? ದೇವರನ್ನೇ ಹೇಳ್ತಾ ಉಂಟು. ಭಗವಂತನದ್ದೇ ಸಹಸ್ರನಾಮ. ಆದ್ದರಿಂದ ಆ ಭಗವಂತ ಪರಾವರೇಶ, ಭಗವಂತಹ ಪರ ಅವರ ಎಲ್ಲ ಇದಕ್ಕೂ ಕೂಡ ಮೇಲಿರತಕ್ಕಂಥವನು, ಪವಿತ್ರನಾದಂಥವನು. ಅಂತಹ ಭಗವಂತ ಎಲ್ಲ ವಿಪಸ್ಥಿತ ಜಾನಿ, ಅಂತಹ ವಿಪಸ್ಥಿತ ಭಗವಂತ. ವಿಪಸ್ಥಿತ ಯಾಕೆ? ಜಾನಿ ಕವಿ, ಕವಿಗಳಿಂದ ಈಢ್ಯ, ಕವಿಭಿರೀಢ್ಯಂ,
ಓಂ ಅಂತ ಹೇಳಿಕೊಂಡು ಅಂತಹ ಭಗವಂತನನ್ನ ಉಪಾಸನೆ ಮಾಡು, ಸ್ತೋತ್ರ ಮಾಡು, ಅವನನ್ನ ಚಿಂತನೆ ಮಾಡು ಎಂಬಂತಹ ದೊಡ್ಡದಾದಂತಹ ಒಂದು ಆ ಸಂದೇಶವನ್ನು ನಮಗೆ ಜಗನ್ನಾಥದಾಸರು ಈ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಈ ಹರಿಕಥಾಮೃತಸಾರದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಚಿಂತನೆ ನಡೆಸುವಂತಾಗಲಿ ಎಂಬಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.